ಆತ್ಮೀಯ H16 ನ್ಯೂಸ್ ಅರ್ಥಾತ್ ಈ ಚಿತ್ರ ನಮಗೆ ಸ್ವಾಗತ. ನಾನು ನಿಮ್ಮ ವಯಮ್ಮ ಅಥವಾ ಮಲ್ಲಪ್ಪ ಜೋತಾವ್. ಆದ್ಮೇಲೆ BDCC ಬ್ಯಾಂಕ್ ಇದನ್ನು ಮುಗಿದೋಯ್ತಲ್ಲಪ್ಪ. 6 ಗೆದ್ದುಬಿಟ್ರು ಜಾರಕಿಹೊಳಿ ಸಹೋದರರು ಮತ್ತು ಮಕ್ಕಳು. ಇನ್ನೇನದಲ್ಲೇ ಇನ್ನು 3 ಗೇನಾದ್ರೆ ಮುಗಲ್ ಅಂತೆಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಹೌದು, ಮತ್ತು ಸರಿನದ. 6 ಜನ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 9 ಜನ ಬೇಕು. ನಾವು 13 ಗೆಲ್ತೀವಿ ಅಂತ ಹೇಳಿದ್ದಾರೆ ಈಗ ಬಾಲಚಂದ್ರ ಅವರು. ಇನ್ನೇನು 3 ಆದರೆ ಮುಗಿತಲ್ಲ. ಮತ್ತು ಸೌದಿ ಮತ್ತು ಕತ್ತಿಯವ್ರು ಏನು ಮಾಡ್ತಾರೆ? ಮುಗ್ದಂಗೆ ಆಯ್ತಲ್ಲ. ಅಲ್ಲಿ ಸೋತರು ನಮ್ಮ ಜಾರಕಿಹೊಳಿ ಸಹೋದರರು ಹುಕ್ಕೇರಿಯಲ್ಲಿ. ಅವರು ಹೇಳ್ತಾನೆ ಇದ್ದಾರೆ, ಜಿಲ್ಲಾ ಬೇರೆ ರೀ, ಅದು ಸಣ್ಣ ಒಂದು ಹುಕ್ಕೇರಿ ತಾಲೂಕು ಮಟ್ಟದ್ದು, ನಾವು ಬೇಸ್ ಮಾಡ್ಕೊಂಡೀವಿ, ಸೋಲು ಒಪ್ಕೊಳ್ತೀವಿ, ಆದರೆ ಅದೇನು ಮಾನಭಂಗ ಅಲ್ಲ, ಮತ್ತೇನು ಅಲ್ಲ, ಊರು ಭಂಗಲ್ಲ ಅಂತ ಮಾತಾಡಿದ್ದಾರೆ. ಈಗ ಪ್ರೂವ್ ಮಾಡುವುದಕ್ಕೆ ಹೊರಟಿದ್ದಾರೆ. ತಮ್ಮಿಬ್ಬರು ಮಕ್ಕಳು ತೊಗೊಂಡ್ಬಂದರು. ಜೊತೆಗೆ ತಮ್ಮ ಕಟ್ಟಾ ಫಾಲೋವರ್ಗಳು ಈಗದಂಥ 6 ಜನರು ಕಟ್ಟಾ ಫಾಲೋವರ್ಸ್. ಇವರು ಬದಲಾಗುವಂಥವ್ರಲ್ಲ, ಪಕ್ಷಾಂತರಿಗಳಲ್ಲ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಮತ್ತು ಸಹಜ ಅನಿಸ್ತದೆ ಮೇಲ್ನೋಟಕ್ಕೆ, ಹೌದಪ್ಪ ಮುಗ್ದಂಗೆ ಆಯಿತು ಅಂತೇಳಿ. ಆದರೆ ಲಕ್ಷ್ಮಣ ಸವದಿಯವರು ಮಾತ್ರ ಜಬರ್ದಸ್ತಾಗೆ ಅತನಿ ಒಳಗೆ ತಮ್ಮ ಏನದಾರ ಕ್ಷೇತ್ರದಿಂದ ಮತ್ತು ಕಾಗವಾಡ ಕ್ಷೇತ್ರದಿಂದ ಜಬರ್ದಸ್ತ್ ಪ್ರಚಾರ ಮಾಡ್ತಾಯಿದ್ದಾರೆ. ರೈತರ ಫ್ಯಾಕ್ಟ್ರಿಗಳನ್ನು ರೈತರ ಕೈಯಲ್ಲಿ ಉಳಿಸ್ರಿ, ನೀವೆಲ್ಲ ಉಳಿಸ್ಕೊಳ್ರಿ, ರೈತರು ಕಟ್ಟಿದ್ದಿದ್ದು ಕೃಷ್ಣ ಕಾರ್ಖಾನೆ ಯಾರಿಗೂ ಕೊಡಬೇಡ್ರಿ, ಖಾಸಗಿಯವ್ರಿಗೆ ಮಾಡಬೇಡ್ರಿ, ಮಾರ್ಕೊಳ್ಳೋ ಜನಕ್ಕೆ ಮಾಡಬೇಡ್ರಿ. ಹೌದು, ನಷ್ಟ ಆಗ್ಯದ ಇಲ್ಲಂತಲ್ಲ, ನಾನು ತೂಗಿಸ್ತೀನಿ, ಸಾಲಾಗ್ಯದ ತೂಗಿಸ್ತೀನಿ, ನಾವೆಲ್ಲ ಕೂಡಿ ಮಾಡೋಣ ಅಂಥೇಳಿ ಆಶ್ವಾಸನೆ ಕೊಡ್ತಾ ಇದ್ದಾರೆ ನಮ್ಮ ಲಕ್ಷ್ಮಣ ಸವದಿಯವರು. ಅದರ ಜೊತೆಗೆ ಪರಪ್ಪ ಸವದಿಯವ್ರ ಕೈಲ ಕೃಷ್ಣ ಶುಗರ್ ಫ್ಯಾಕ್ಟ್ರಿ ಅದ, ನಿಮಗೆ ಗೊತ್ತಿದ್ದು ಮಾತದ. ಈ ನೆಲೆಯಲ್ಲಿ ಅಲ್ಲಿ ಜೋರ್ದಾರ್ ಪ್ರಚಾರ ಮಾಡ್ತಾರೆ. ಇದರ ಅರ್ಧೇನು, ಒಬ್ಬರು ಇಬ್ಬರು ಗೆದ್ದು ಬಂದ್ರೆ ಆಗ್ತದನ? ಏನಿದು ಮುಗ್ದಂಗೆ ಆಯ್ತಲ್ಲಪ್ಪ. ಮತ್ತು ಹೇಗೋ ಲಿಂಗಾಯತರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟೆ ಕೊಡ್ತಾರೆ. ಆಲ್ರೆಡಿ ಲಿಂಗಾಯತರು ಆಯ್ಕೆ ಆದರು ಅವರಿದ್ದಾರೆ. ಅವರು ಅತ್ಯಂತ ಏನಪ್ಪ ಕಟ್ಟರ ಅಭಿಮಾನಿ ಇರ್ತಾರೆ ಲಿಂಗಾಯತರು, ಅವ್ರು ಕೊಟ್ಟು ಬಿಡ್ತಾರೆ, ಮುಗೀತು. ಆಡಳಿತ ಅವ್ರಿಗಾಗಿ ಚುಕ್ಕಾನೆ, ತಮಗೆ ಹೇಗೆ ಬೇಕೋ ಹಾಗೆ ರೈತರ ಬರೋ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮಾಡ್ತಾರೆ ಅಂಥೇಳಿ ಈ ಜನ ಮಾತಾಡಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹೌದಲ್ಲ, ಇದು 3 ಆದ್ರೆ ಮುಗಿತಲ್ಲ, 3ಕ್ಕೆ ಮುಕ್ತಾಯ ಆಗ್ಬೋದು, 9 ಅಂತ ಯಾರಾದರೂ ಹೇಳ್ಬೋದು. ಆದರೆ ಇದ್ರ ಒಳಗೊಂದು ಬ್ಯಾರನೇ ಐತೆ ಅಂತೇಳಿ ಕತ್ತಿ ಮತ್ತು ಅದೇ ಕಾಲಕ್ಕೆ ಸೌದಿಯವರು, ಕಾಗಿಯವರು, ಅವ್ರ ಜೊತೆಗಾರರೆಲ್ಲರೂ ಮಾತಾಡ್ತಿದ್ದಾರೆ, ಸಮಾನ ಮನಸ್ಕರು ಮಾತಾಡ್ತಿದ್ದಾರೆ. ಇನ್ನೂ ಅದರ ಆಟ ಈಗೇನು ಮುಗಿದಿಲ್ಲ. 6 ಗೆದ್ರೆ ಮುಗಿದಾಗಲ್ಲ, ಇನ್ನೂ 3 ಗೆಲ್ಲೋದು ಭಾಳ ಕಷ್ಟದವ್ರಿಗೆ ಅನ್ನೋ ಮಾತಾಡ್ತಿದ್ರು. ಈಗ ಅದೇನು ಕಷ್ಟ ಅದು ಉತ್ತರ ಹೇಳ್ತಾರೆ. ಮುಗಿಬಿಡ್ತಾರೆ, ನಗ್ತಾರೆ. ಆದರೆ ಕಾನ್ಫಿಡೆಂಟ್ ಅದಾರ ಮಾತ್ರ. ಕತ್ತಿಯವ್ರು ಮಾತ್ರ ಅಲ್ಲೂ ಇಲ್ಲೂ ಮಾತಾಡ್ತಾನೆ ಇಲ್ಲ, ಒಟ್ಟು ಬಾಯಿನೂ ಬಿಡ್ತಾ ಇಲ್ಲ. ಯಾಕೆ ಬಿಡ್ತಾ ಇಲ್ಲ? ಇಲ್ಲಾಂದ್ರೆ ಹುಕ್ಕೇರೊಳಗೆ ಯಾವ ರೀತಿಯಾಗಿ ಮಾತಾಡಿದ್ರಿ ಅವರು? ಮೀಸಿತಿರುವುದೇನು, ನಾ ಗೆದ್ದು ಬಿಟ್ಟು ಅನ್ನೋದೇನು, ಗೆದ್ದು ತೋರಿಸಿದ್ರು ಆ ಮಾತು ಬೇರೆ. ಈಗ ಯಾಕೆ ಎಲ್ಲಿ ಮೌನ ಆಗಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅಂತ ಭಾಳ ಮಂದಿ ಕೇಳಿದರೆ ಅವ್ರು ಹೇಳ್ತಾರೆ, ಮೊದಲು ನಮ್ಮ ಕೋಟೆಯನ್ನು ಉಳಿಸ್ಕೊಳ್ಳೋಣ ಅಂದ್ರೆ ಹುಕ್ಕೇರಿಯಿಂದ ನಾ ಮೊದಲು ಬರಬೇಕು ನಿರ್ದೇಶಕಾಗಿ. ಮುಂದದು ಅಂದ್ರೆ 19 ನಂತರ ಇದು ಆಟ ನಡೀತೈತಿ ಅಂತೇಳಿ ನಾವು ಗೇಮ್ ಮಾಡ್ತೀವಿ, ಹೆಂಗೆ ಮಾಡ್ತೀವಿ ಹಾಗೆ ಹೇಳ್ತೀವಿ ನಾವು, ಈಗ ಹೇಳೋದಿಲ್ಲ ಅನ್ನೋ ಹಂಗೆ ಮೊಹಮ್ಮಾಗಿದ್ದಾರೆ. ಜೋರು ಮಾತಾಡ್ತಾ ಇಲ್ಲ. ಆದ್ರೆ ನಮ್ಮ ಜಾರಕಿಹೊಳಿ ಕುಟುಂಬದ ಬೆಂಬಲಿಗರು ಜಬರ್ದಸ್ತಾಗಿ ಖುಷಿಯಾದಾರ. ನಾವು ಒಡೆದು ಹೋಗುವುದಿಲ್ಲ ಅಂತ ಪ್ರಶ್ನೆ ಕೇಳಿದಕ್ಕೆ ಒಡೆದು ಹೋಗುವುದಿಲ್ಲ ಅಂತ ತಿಳ್ಕೊಳ್ತಾ ಇದ್ದಾರೆ. ನಾವು ಮಾರ್ಕೊಳ್ಳೋದಿಲ್ಲ ರೀ ಅನ್ನೋ ಹಂಗೆ ಮಾತಾಡ್ತಾ ಇದ್ದಾರೆ. ವಿಶ್ವಾಸ ವೈದ್ಯ ಪ್ರಶ್ನೆ ಕೇಳಬೇಕು ನೀವು. ನೀಲಕಂಠ ಕಪ್ಪಲಗುದ್ದಿ, ಬಸವರಾಜ ಕಪ್ಪಲಗುದ್ದಿ ಅವ್ರ ಮಗ. ಅವರು ಒಂದು ಕಾಲಕ್ಕೆ ಬಸವರಾಜ ಕಪ್ಪಲಗುದ್ದಿಯವರು ಜಾರಕಿಹೊಳಿಯನ್ನು ವಿರೋಧಿಸ್ತಾ ಇದ್ದರು. ಕಲ್ಲೊಳ್ಳಿಯ ಪ್ರಬಲ ಒಬ್ಬ ನಾಯಕರು ಅವರು ಒಬ್ಬರು ಇದ್ದು, ಅವ್ರ ಮಗ ಇವರು ನೀಲಕಂಠ. ಇವತ್ತು ನೀಲಕಂಠ ಅವರಂತೆ ನಾನು ಕಟ್ಟರ್ ಜಾರಕಿಹೊಳಿ ಬೆಂಬಲಿಗಂತ ಹೇಳ್ತಿದ್ದಾರೆ. ಇಲ್ಲ, ಅಡ್ಡಿ ಇಲ್ಲ, ಒಳ್ಳೆಯ ಡೆವಲಪ್ಮೆಂಟ್. ಅಂದ್ರೆ 6 ಜನ ಗಟ್ಟಿಯಾಗಿದ್ದಾರೆ. ಇನ್ನು 3 ಜನ ಅದೇನು 3 ಜನ ನಾವು ಉತ್ತಮ್ ಪಾಟೀಲ್ ನಮ್ಮ ಕಡೆನೇ ಅವರು. ನಾಳೆ ಗೆದ್ದರೆ ಯಾರೂ ಇರಲಿ ನಮ್ಮವ್ರವ್ರು. ಯಾಕಂದ್ರೆ ಒಂದು ಕಡೆ ಸತೀಶ್ ಅವರು, ಇನ್ನೊಂದು ಕಡೆ ಬಾಲಚಂದ್ರ ಅವರು ಅಲ್ಲಿ ಬೆಂಬಲ ಸೂಚಿಸ್ತಾ ಇದ್ದಾರೆ. ನಮ್ಮ ಜೊಲ್ಲೆ ಅವರು ನಮ್ಮ ಬಾಲಚಂದ್ರ ಹಿಡ್ಕೊಂಡ್ರೆ ಅಂದರೆ ಜೊಲ್ಲೆ ಅವ್ರು ಗೆದ್ದರು, ಪ್ರಶ್ನೆ ಇಲ್ಲ, ಬಂದು ಬಿಟ್ರು ಅವರು. ಸೋತ್ರ ಸತೀಶ್ ಹಿಡ್ಕೊಂಡು ಬರ್ತಾರೆ ಉತ್ತಮ್ ಪಾಟೀಲ್ರ.
ಮುಗೀತು 7 ಆಯಿತು, ಇನ್ನೆರಡು ಎಷ್ಟೊತ್ತು ರೀ? ಚಿತ್ತೂರೊಳಗೆ ಯಾರಿಗಿದ್ರು ನಮ್ಮವ್ರು ಅವರು 8 ಆಯಿತು. ಹೀಗೆ ಅವ್ರು ಗೆಸ್ ಮಾಡ್ತಾ ಇದ್ದಾರೆ. ಈ ಗೆಸ್ ಎಷ್ಟು ಮಟ್ಟಿಗೆ ಸತ್ಯ ಆಗ್ತಿದ್ರು ಸುಳ್ಳು ಆಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ಅದ್ರಲ್ಲಿ ಮಾಹಿರು ಅದಾರ ಬಿಡ್ರಿ. ಮತ್ತು ಬೇರೆ ಈ ಹಿಂದಿನ ಅನೇಕ ಇಲೆಕ್ಷನ್ಗಳಲ್ಲಿ ನಾವು ನೋಡಿದ್ದೀವಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಲ್ಲೂ ಎದುರಾಳಿಯ ಒಂದೇನಿರ್ತದೆ ದೋಷಗಳು ಹುಡುಕೊಂಡು ಅದನ್ನು ಕ್ಯಾಚಪ್ ಮಾಡೋರು ಭಾಳ ಮುಂದಿದ್ದಾರೆ. ಅವ್ರು ಇವತ್ತೆಲ್ಲ ಅವಕಾಶಗಳಿದ್ದಾವೆ. ಒಂದನೇದು ಅಧಿಕಾರದ ಉಸ್ತುವಾರಿ ಸಚಿವರು, ಎರಡನೇದಾಗಿ ಅವ್ರದ್ದು ಸರ್ಕಾರದ, ಅದಕ್ಕಿಂತ ಹೆಚ್ಚಿಗೆ ಸ್ವತಃ ಬ್ಯಾಟಗಾರ ಕರೆಯೋ ಅವಶ್ಯಕತೆ ಇಲ್ಲ, ತಾವು ಬ್ಯಾಟಗಾರ ಇದ್ದಾರೆ. ಮತ್ತು ಯಾವ ರೀತಿ ಹಿಡಿಬೇಕು ಅನ್ನೋದ್ರೆ ಅದಕ್ಕೆ ಮಾಹಿರ್ ಇದ್ದಾರೆ. ಯಾವ ರೀತಿ ಎದುರಾಳಿಯ ಒಂದೇನು ದೋಷಗಳದ ಹಿಡೋದನ್ನು ಒತ್ತಿ ತೆಗಿಬೇಕು ಅನ್ನೋದ್ರಲ್ಲ ಬಲಿಷ್ಠರಿದ್ದಾರೆ. ಹೀಗಾಗಿ ಹೌದಪ್ಪ ಗೆಲ್ತೀನಿ 3 ಭಾಳಲ್ಲ ಅಂತ ನಾವು ನೀವು ಎಲ್ಲ ಮಾತಾಡ್ತಾ ಇದ್ದೀವಿ. ಈಗ ಮುಗಿದ ಮ್ಯಾಚ್ ಅಂಥೇಳಿ ಆಲ್ರೆಡಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆದರೆ ನಮ್ಮ ಸೌದಿಯವರು ಮಾತ್ರ ಕತ್ತಿಯವರು ಮಾತ್ರ ಇನ್ನೂ ಸೋತಂಗೆ ಕಾಣೋದಿಲ್ಲ. ಇನ್ನೂ ಏನೋ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಮಾಡಲಿ, ಯಾಕಂದ್ರೆ ಸ್ಪರ್ಧೆ ಇರಬೇಕು, ಇಲ್ಲಂತ ಅಲ್ಲ. ಅವ್ರು ಅಂದ್ಕೊಂಡಂಗೆ ಆದ್ರೆ ಅವ್ರು ನಿಶ್ಚಿತವಾಗಿ 9 ಮಾಡ್ಕೊಳ್ತಾರೆ ಅಂತ ಅನ್ನಿಸ್ತಾ ಇದೆ. ಈಗಿರೋ 10 ಗೆಲ್ಲಬಹುದೇನೋ ಅನ್ನುವಂಥ ಮಾತುಗಳಿದ್ದಾವೆ. ಆದರೆ ಗೆಲ್ಲಬೇಕಲ್ರಿ, ಗೆದ್ದವ್ರ ಜೊತೆ ಕೂಡ್ಬೇಕಲ್ರಿ, ಕೂಡಿದವ್ರಲ್ಲಿ ಬಂದು ನಿಲ್ಲಬೇಕಲ್ರಿ. ಯಾಕಂದರೆ ಎದುರಾಳಿ ಜಾರಕಿಹೊಳಿ ಸಹೋದರರು ಮತ್ತು ಮಕ್ಕಳು ಅವ್ರನ್ನ ಎದುರಿಸ್ಬೇಕಾಗ್ತದೆ ನಿತ್ಯ ಅನ್ನುವಂಥ ಭಯನೂ ಭಾಳ ಜನರಲ್ಲಿದೆ. ಭಾಳ ಜನ ಅದಕ್ಕಾಗಿ ನಿಲ್ಲಲಿಲ್ಲ ಎಲೆಕ್ಷನ್ಗೆ. ಕೆಲವೊಬ್ಬರು ನಿಮಗೆ ಗೊತ್ತದ ಈಗಾಗಲೇ ಸುದ್ದಿ ಆಗ್ಯದ, ಈರಣ್ಣ ಕಡಾಡಿಯವರಿಗೆ ಒಬ್ಬ ಸೂಚಕ ಸಿಗಲಿಲ್ಲ, ಸಿಕ್ಕಾವು ಎಲ್ಲೋ ಗಾಯಬ್. ಕಡೆಗೆ ಅವರ ಮನೆಯೊಳಗೆ ಇಲ್ಲರಿ ಆರಾಮಿಲ್ಲ ಎಲ್ಲೂ ಹೋಗಿದಾರೆ ಅನ್ನುವಂಥ ಹೇಳಿಕೆ ಕೊಡಿಸಿ ಬಿಟ್ಬಿಟ್ರು. ಅಂದಾಗ ಈ ಪರಿಸ್ಥಿತಿ ಇದ್ದಾಗಿಲ್ಲ, ಗೆಲ್ತಾರಪ್ಪ ಅವರು, ಆಡಳಿತ ಮಾಡ್ತಾರೆ, 2 ಮಾತಿಲ್ಲ, ಮಾಡಲಿ. ಯಾರೋ ಗೆಲ್ರಿ, ನಾವು ಇಲ್ಲಿದಷ್ಟೇ. ಅವ್ರು ಏನು ಗೆಲ್ತಾರೋ, ಏನು ಪ್ಲಾನ್ ಮಾಡಿದಾರೋ ಸೌದಿಯವರು ಕತ್ತಿಯವರು ಅವ್ರಿಗೆ ಬಿಟ್ಟಿದ್ದು. ಅದನ್ನು ಒಂದೇ ಇಬ್ಬರು 2 ಬಣದಲ್ಲಿ ಹೇಳೋದೇನಪ್ಪ ಅಂದರೆ ಇಬ್ಬರು ನೀವು ಸಾಕುವರಿದ್ದೀರಿ, 2 ಕಡೆ ಬಲಿಷ್ಠರಿದ್ದೀರಿ. ನಮ್ಮ ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ ನೀವು ಇಬ್ಬರು ಬಲಿಷ್ಠರು ಬಡಪಾಯಿ ರೈತರಿಗೆ ಹೊಟ್ಟಿನಲ್ಲಿ ಬಿಡುವ ಕೆಲಸ ಮಾಡಬೇಡ್ರಿ ಅಂತೇಳಿ ಯಾರೋ ಅದ್ರ ಗೆದ್ದು ಬಂದವರು. ಇದೊಬ್ಬರಿಗೆ ಅಂತಲ್ಲ, ನೀವೇನು ಆಶ್ವಾಸನೆ ಕೊಟ್ಟಿದ್ದೀರಿ ರೈತರನ್ನ ಉಳಿಸ್ರಿ, ಅದು ರೈತರ ದುಡ್ಡು. ಆ ದುಡ್ಡು ರೈತರ ಏಳಿಗೆಗಾಗಿ ಅವರ ಬದುಕಿಗಾಗಿ ಆಗಬೇಕಾಗಿದೆ. ಕೇವಲ ಶುಗರ್ ಇಂಡಸ್ಟ್ರಿಗೆ ಎಷ್ಟೇ ಸಾಲ ಕೊಡೋದಂತಲ್ಲ, ಎಲ್ಲ ಬೆಳೆಗೂ, ಅದು ಕಬ್ಬಿಗೆ ಒಂದೇ ಸಾಲ ಕೊಡೋದಂತಲ್ಲ, ಎಲ್ಲ ಬೆಳೆಗಳಿಗೂ ಸಾಲ ಕೊಡುವಂಥದ್ದು ಮತ್ತು ಅವ್ರು ಮಾರ್ಕೆಟ್ ಮಾಡುವಂಥ ಜವಾಬ್ದಾರಿ DCC ಬ್ಯಾಂಕ್ ಮೇಲೆ ಅದ. ಸಾಲ ಕೊಟ್ಟರ ಬಗ್ಗೆ ಇರಲಿಲ್ಲ, ಸಾಲ ಮುಚ್ಚಿದ್ರ ಬಗ್ಗೆ ಇರಲಿಲ್ಲ. ಅವ್ರು ಲಾಭದಾಯಕ ಉದ್ಯೋಗಿ ಏನದವ ಅವುಗಳನ್ನು ಅವ್ರಿಗೆ ಮಾಡುವಂಗೆ ವ್ಯವಸ್ಥೆ ಮಾಡಬೇಕಾಗಿದೆ, ಮಾರ್ಕೆಟ್ ಮಾಡಬೇಕಾಗಿದೆ. ಆ ಮಾರ್ಕೆಟ್ ಮಾಡೋ ದಿಸೆಯಲ್ಲೇ ಇವತ್ತು ಎಲ್ಲರೂ ಕೂಡಿ ಕೆಲಸ ಮಾಡಬೇಕಾಗಿದೆ. ಆಯಿತು, ಪ್ರತಿಷ್ಠೆ ಐತಿ, ಕುಟುಂಬ ಪ್ರತಿಷ್ಠೆ ಐತಿ, ಗೆಲ್ರಿ. ಯಾರು ಸೌದಿಯವ್ರಿಗೆ ಗೆಲ್ಲಿ ಬೇಡ, ನಮ್ಮ ಸತೀಶ್ ಅವ್ರಿಗೆ ಗೆಲ್ರಿ, ಯಾರಾದರೂ ಗೆಲ್ರಿ, ಕತ್ತೆಯವ್ರಿಗೆ ಗೆಲ್ರಿ, ಬೇಡ ಬಾಲಚಂದ್ರ ಅವ್ರಿಗೆ ಗೆಲ್ರಿ, ಜೊಲ್ಲೆಯವ್ರಿಗೆ ಗೆಲ್ರಿ. ಎಲ್ಲರೂ ರೈತರ ಪರ ಕಾಳಜಿದಂಥ ಜನ ಇದ್ದೀರಿ ಅಂತ ಹೇಳ್ಕೊಂಡಿದ್ದೀರಿ. ಅದನ್ನು ಉಳಿಸ್ಕೊಳ್ಳೋ ಕೆಲಸ ನೀವು ಮಾಡಬೇಕಾಗಿದೆ. ಕೇವಲ ಶುಗರ್ ಫ್ಯಾಕ್ಟ್ರಿ ಲೋನ್ ಕೊಟ್ಟು ನಾಳೆ ಅವ್ರು ತುಂಬಲಿಲ್ಲ ಅಂತಂದ್ರೆ ಡೂಬ್ ಆಗುವಂಥ ಕೆಲಸಗಳು ಬಂದು ಅಂದ್ರೆ ಆಗ ಫ್ಯಾಕ್ಟ್ರಿಗಳಿಂದಾಗೆ ಈ ಶುಗರ್ ಇಂಡಸ್ಟ್ರಿಯಿಂದಾಗೆ DCC ಬ್ಯಾಂಕ್ ಹೊಡೆದು ಬೀಳ್ತದೆ ಅನ್ನೋದನ್ನು ಭವಿಷ್ಯದ ದೃಷ್ಟಿಗಳು ಇವತ್ತು ನಿಮ್ಗೆ ಹೇಳಬೇಕಾಗಿದೆ. ಅದಕ್ಕೆ ಎಲ್ಲ ಬೆಳೆಗಳನ್ನು ಇಡುವ ಸಲುವಾಗಿ ಗೋಡೌನ್ಗಳು, ಆ ಗೋಡೌನ್ ಪ್ರತಿ PKSಗೆ ಮಾಡಿ ಅಲ್ಲಿ ರೈತರಿಗೆ ಅವ್ರು ಬೆಳೆದ ಬೆಳೆಯಲ್ಲಿ ಇಟ್ಟು ರೇಟ್ ಬಂದಾಗ ಮಾರುವಂಥದ್ದು. ಮಾರ್ಕೆಟ್ ಅಂದ್ರೆ ವ್ಯಾಪಾರಿಗಳು ಬಂದು ಅಲ್ಲೇ ಬಂದು ಖರೀದಿ ಮಾಡ್ಕೊಂಡು ಹೋಗಲ್ಲ ಅವರು. ಅದರಿಂದ ರೈತರಿಗೆ 2 ರೀತಿ ಲಾಭ ಆಗ್ತಾವೆ. ಒಂದು, ಮಾರ್ಕೆಟ್ಗೆ ಒಯ್ಯುವಂಥ ಖರ್ಚು, ಟ್ರಾನ್ಸ್ಪೋರ್ಟ್ ಖರ್ಚು ಭಾಳ ಬರ್ತದೆ ರೀ. ಮತ್ತು ಎರಡನೇದು, ಇವರು ಮಾರ್ಕೆಟ್ಗೆ ಹೋದಾಗ ಪೇಡ್ ಹೋದಾಗ ಅಲ್ಲಿ ಬರ್ಬೇಕಲ್ರಿ ಗಿರಾಕಿಗಳು, ಬರೋದಿಲ್ಲ, ವ್ಯಾಪಾರಿಗಳಿಗೆ ತೊಗೊಳ್ಳೋದಿಲ್ಲ. ಮಾರ್ಕೆಟ್ಗೆ ಬಂದ ತಕ್ಷಣ ಟೈಮ್ ಬೀಂಗ್ ಆಗ್ತದೆ. ಆಗ ಸಹಜವಾಗಿ ಎಲ್ಲ ಅವ್ರು ಮಾರ್ಕೆಟ್ದಲ್ಲಿ ಮಾರ್ಕೆಟ್ ಯಾರ್ಡ್ನಲ್ಲಿ APMCಲ್ಲೇ ಅವ್ರು ಇಡೋದ್ರಿಂದ, ಬೆಳೆಗಳನ್ನ ಇಡೋದ್ರಿಂದ ಅಲ್ಲೇ ಅನೇಕ ಗದ್ದಲಾಗುವಂಥ ಇರ್ತವೆ. ತೂಕದಲ್ಲಿ ಗದ್ದಲ ಆಗ್ತಿರ್ತದೆ, ಕದಿಯುವಂಥದ್ದು ಆಗ್ತಿರ್ತದೆ. ರೇಟ್ ಎಷ್ಟೋ ಮಂದಿ ಹೇಳುವುದಿಲ್ಲ ನಡಗಿನ ಏಜೆಂಟ್ಸು. ಹೀಗಾಗಿ ಪ್ರತಿ ಹಳ್ಳಿಯ ಅಂದರೆ PKPSದ ಆಫೀಸ್ ಜೊತೆಗೆ ಒಂದು ಗೋಡಾವನ್ನು ಅಲ್ಲೇ ಬೆಳೆದ ಇಡುವಂಥ ಆ ರೈತ ಅನುಕೂಲ ಮಾಡಿದರೆ ನಿಶ್ಚಿತವಾಗಿ ಅಲ್ಲಿ ಬಂದು ಕೊಂಡ್ಕೊಂಡು ಹೋದ್ರೆ ಟ್ರಾನ್ಸ್ಪೋರ್ಟ್ ಉಳಿತು
ಮತ್ತು ಅಲ್ಲಿ ಕಾವಲಿಗೆ ಅಲ್ಲಿಯೇ ಲೋಕಲ್ ಹುಡುಗರಿಗೆ ಉದ್ಯೋಗ ಸಿಗ್ತದೆ, ಉದ್ಯೋಗ ಜನ್ರೇಷನ್ ಆಗ್ತದೆ. ಹೀಗಾಗಿ ಏನಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಆರ್ಥಿಕ ಬಲಿಷ್ಠ ಆಗ್ತದೆ ರೈತ. ಅದು ಮುಂಬರುವ ದಿನದಲ್ಲಿ ದೊಡ್ಡ ಒಂದು ಆಲದ ಮರ ಇನ್ನೂ ಬೆಳೀತದೆ. DCC ಬ್ಯಾಂಕ ಬರೀ ಸಾಲ ಅಷ್ಟೇ ಕೊಡೋದಲ್ಲ, ಅವ್ರಿಗೆ ಮಾರ್ಕೆಟ್ ಕೊಡುವಂಥ ಕೆಲಸ ಇವರಿಬ್ಬರಲ್ಲಿ ಯಾರು ಬಂದರೂ ಮಾಡಿರಿ. ಸಮಾನ ಮನಸ್ಸುಗಾರರೇ ಮಾಡಿರಿ, ಇಲ್ಲ ಈ ಒಂದು ನಮ್ಮ ಜೊಲ್ಲೆ ಮತ್ತು ಜಾರಕಿಹೊಳಿ ಬಣದವ್ರು ಮಾಡಿರಿ, ಯಾರಾದರೂ ಮಾಡಿರಿ. ರೈತರಿಗೆ ಇದನ್ನು ಮಾಡಿದರೆ ಭಾಳ ಉತ್ತಮ ಅಂತ ನಮಗೆ ಅನಿಸ್ತದೆ. ಇನ್ನು ಡಿಸಿಷನ್ ನಿಮಗೆ ಬಿಟ್ಟಂಥದ್ದು ಅದಕ್ಕೆ ಅಧಿಕಾರದಲ್ಲಿದ್ದವರು ನಿಮಗೆ ತಿಳಿದಂಗೆ ಮಾಡಿರಿ. ಅದೇ ಕಾಲಕ್ಕೆ ವಿರೋಧ ಪಕ್ಷ ಒಂದು ಬಲಿಷ್ಠ ಆಗಿದೆ ರೀ, ನೆನಪಿಟ್ಟುಕೊಳ್ರಿ. ನೀವು 9 ಗೆದ್ರೆ ಇನ್ನೂ ಮೇಲೆ ಎಷ್ಟು ಹೋದ್ರಿ? 6 ಪೋಸ್ಟ್, 6 ಜನ ನಿಮ್ಮ ವಿರೋಧಿಗಳಿರ್ತಾರೆ, ಜೊತೆಗೆ 1000 ಜನಗಳು ನಿಮಗೆ ನೋಡ್ತಾ ಇರ್ತಾರೆ. ಅದಕ್ಕೆ ನೀವು ಇಡುತ್ತಿರುವಂಥ ಪ್ರತಿಯೊಂದು ಹೆಜ್ಜೆ ಮೇಲೂ ಕಣ್ಣಿರ್ತದೆ. ಇವತ್ತು ಮೀಡಿಯಾ ಭಾಳ ಅಲರ್ಟ್ ಆಗಿದೆ, ಅದರಲ್ಲೂ ಸೋಷಿಯಲ್ ಮೀಡಿಯಾ, ಅದರಲ್ಲೂ ಯೂಟ್ಯೂಬ್ ಮೀಡಿಯಾ, ಅದರಲ್ಲೂ ಡಿಜಿಟಲ್ ಮೀಡಿಯಾ ಭಾಳ ಅಲರ್ಟ್ ಅದ. ಜನಸಾಮಾನ್ಯರದು ರೈತರದ್ದು ಕೆಲಸ ಮಾಡೋ ಜೊತೆಗೆ ಅವ್ರ ಬದುಕಿಗೆ ಒಂದು ಏನಪ್ಪ ಅಂದರೆ ಬದ್ಧನಲ್ಲಿ ಒದಗಿಸ್ಲಿ ಅಂತ ಹೇಳ್ತಾ DCC ಬ್ಯಾಂಕ್ ಯಾರೇ ಗೆಲ್ಲರಿ, ರೈತ ಪರ ಇರ್ರಿ, ರೈತ ಮುಗಿಯಿರಿ, ರೈತರಿಗೆ ಮಾರ್ಕೆಟ್ ಕೊಡ್ರಿ ಅಂತ ಮತ್ತೊಮ್ಮೆ ನಿಮ್ಮಲ್ಲೇ ಪ್ರಾರ್ಥಿಸುತ್ತಾ ನಮಗೆ ಕೆಲವು ಮಾತಾಡಿದ್ವಿ. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.